ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ 4th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 2 ದ ಟಿಂಕ್ಲಿಂಗ್ ಬೆಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ದ ಟಿಂಕ್ಲಿಂಗ್ ಬೆಲ್ ಅಂದರೆ ಏನು, ಅದು ಏನು ಎಲ್ಲ ಅಂತ ಈ ಲೆಸನಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಚಿನ್ನ ವಾಸ್ ಎ ಲಿಟಲ್ ಬಾಯ್ ಹೂ ಲಿವ್ಡ್ ಇನ್ ಎ ವಿಲೇಜ್. ಚಿನ್ನ ಅನ್ನೋನು ಒಂದು ಪುಟ್ಟ ಮಗು, ಒಂದು ಹುಡುಗ, ಚಿಕ್ಕ ಹುಡುಗ. ಅವನು ಒಂದು ವಿಲೇಜಲ್ಲಿ ಇರ್ತಾನೆ. ವಿಲೇಜ್ ಅಂದರೆ ಒಂದು ಊರಲ್ಲಿ ಇರ್ತಾನೆ. ಹೀ ಸ್ಟಡಿಡ್ ಇನ್ ಗ್ರೇಡ್ 4. ಅವನು 6ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಹಿ ವಾಸ್ ಎ ಬ್ರೈಟ್ ಬಾಯ್ ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್. ಅವನು ತುಂಬ ಚೂಟಿಯಾಗಿರ್ತಾನೆ ಮತ್ತು ಅವನಿಗೇನು ಇಷ್ಟ, ಸ್ಟೋರಿ ಬುಕ್ ಓದೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್, ಮತ್ತು ಹೊಸದಾಗಿ ಏನಾನ ಕಲಿಬೇಕಂದ್ರೆ ಆ ಚಿನ್ನಾಗೆ ತುಂಬ ಇಷ್ಟ ಇರುತ್ತೆ. ಹೀ ಹ್ಯಾಡ್ ಮೆನಿ ಫ್ರೆಂಡ್ಸ್ ವಿತ್ ಹೂಮ್ ಹೀ ಪ್ಲೇಡ್. ಈ ಚಿನ್ನನ ತುಂಬ ಜನ ಫ್ರೆಂಡ್ಸ್, ಗೆಳೆಯರು ಇರ್ತಾರೆ. But most of all, he loved to play with his little pet kid named Tara. ಬಟ್ ಎಲ್ಲ ಜೊತೆಗಿಂತ ಒಬ್ಬರ ಜೊತೆ ಇವನಿಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಅದು ಯಾವುದು ಅಂದರೆ ಒಂದು ಪುಟ್ಟ ಗೋಟಿನ ಮಗು, ಅಂದರೆ ಒಂದು ಕುರಿಮರಿ ಜೊತೆ ಅವನಿಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಎಲ್ಲ ಫ್ರೆಂಡ್ಸ್ ಇರ್ತಾರೆ, ಬಟ್ ಕುರಿಮರಿ ಜೊತೆ ಅವನಿಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಆ ಕುರಿಮರಿನ ಹೆಸರು ಏನಂತ ಇಟ್ಟಿರ್ತಾನೆ ಅವನು, ಚಿನ್ನ ತಾರಾ ಅಂತ ಇಟ್ಟಿರ್ತಾನೆ. ತಾರಾ ವಾಸ್ 5 months ಓಲ್ಡ್. ಅದು ತಾರಾ ಎಷ್ಟು ವರ್ಷದ್ದು ಅಂದರೆ 5 ತಿಂಗಳ ಮಗು ಇರುತ್ತೆ. ಮಿಲ್ಕಿ ವೈಟ್ ಇನ್ ಕಲರ್, ಮತ್ತು ಆ ಕುರಿಮರಿ ವೈಟ್ ಕಲರ್ ಇರುತ್ತೆ. ಒನ್ ಡೇ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ದ ಸ್ಕೂಲ್, ಚಿನ್ನ ಸ್ಟಾಪ್ಡ್ ಅಟ್ ಚಾಚಾ ಶಾಪ್. ಒಂದ್ಸಲ ಏನಾಯಿತು, ಚಿನ್ನ ಸ್ಕೂಲಿಂದ ಬರ್ತಾ ಇರ್ತಾನೆ. ಆವಾಗ ಒಬ್ಬರು ಚಾಚಾ ಅಂತ ಇರೋರು, ಅವ್ರದ್ದು ಶಾಪ್ ಅಂದರೆ ಅಂಗಡಿ ಇರುತ್ತೆ. ಆ ಅಂಗಡಿ ಹತ್ರ ಅವನು ನಿಂತ್ಕೊಂಡಿರ್ತಾನೆ. ಹೀ ಸಾ ಎ ಪೇರ್ ಆಫ್ ಬ್ಯೂಟಿಫುಲ್ ಶೈನಿಂಗ್ ಟಿಂಕ್ಲಿಂಗ್ ಬೆಲ್. ಸೊ ಆವಾಗ ಅವನಿಗೆ ಅದು ಅವನು ನೋಡ್ತಾನೆ. ಏನು ನೋಡ್ತಾರೆ ಅಂದರೆ ತುಂಬ ಸುಂದರವಾದದ್ದು ಮತ್ತು ಪಳಪಳ ಅಂತ ಹೊಡಿತಾ ಇರುವ ಶೈನಿಂಗ್ ಬೆಲ್ಲನ್ನ ನೋಡ್ತಾನೆ. ಹೀ ವೆಂಟ್ ಇನ್ಸೈಡ್ ದ ಶಾಪ್ ಆ್ಯಂಡ್ ಪೊಲೈಟ್ಲಿ ಆಸ್ಕ್ಡ್ ದ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್. ಆಮೇಲೆ ಅವನು ಪೊಲೈಟ್ಲಿ ಅಂದರೆ ಸ್ಮೂತಾಗಿ, ನಿಧಾನವಾಗಿ ಅವನು ಕೇಳ್ತಾನೆ. ಶಾಪ್ ಕೀಪರ್ ಅಂದರೆ ಆ ಅಂಗಡಿನವ್ರಿಗೆ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತ ನೋಡೋಣ. ಅವನು ಒಳಗಡೆ ಹೋಗಿ ಕೇಳ್ತಾನೆ. ಏನು ಕೇಳ್ತಾನೆ? 10 rupees ಪ್ಲೀಸ್, ಚಾಚಾ ಸೆಡ್. ಈ ಟಿಂಕ್ಲಿಂಗ್ ಬೆಲ್ ಎಷ್ಟು ಅಂತ ಕೇಳ್ತಾನೆ. ನೋಡಿ, ಬೆಲ್ಲಿನ ಪಿಕ್ಚರ್ ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಟಿಂಕ್ಲಿಂಗ್ ಬೆಲ್ ಎಷ್ಟು ಚಾಚಾ ಅಂತ ಕೇಳ್ತಾನೆ. ಆವಾಗ ಚಾಚಾ ಹೇಳ್ತಾರೆ 10 rupees, ಇದು 10 ರೂಪಾಯಿ ಅಂತ ಹೇಳ್ತಾರೆ. ಚಿನ್ನ ಲೈಕ್ ದ ಬೆಲ್ಸ್ ಅಲಾಟ್. ಚಿನ್ನಾಗೆ ತುಂಬ ಇಷ್ಟ ಆಗಿಬಿಡುತ್ತೆ ಆ ಬೆಲ್ಲು. ಹೀ ಪುಟ್ ಹಿಸ್ ಹ್ಯಾಂಡ್ ಆನ್ ಹಿಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಆವಾಗ ಅವನೇನು ಮಾಡ್ತಾನೆ, ಚಿನ್ನ ಅವನ ಜೇಬಿನ ಒಳಗಡೆ ಕೈ ಹಾಕಿ ನೋಡ್ತಾನೆ. ಮನಿನ ತೆಗಿಯೋಕ್ಕೆ, ದುಡ್ಡನ್ನ ತೆಗಿಯೋಕ್ಕೆ ಅವನ ಜೇಬಿನ ಒಳಗಡೆ ಕೈ ಹಾಕ್ತಾನೆ. ಹಿ ವಾಸ್ ಶಾಕ್ ಟು ಫೈಂಡ್ ದಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್. ಆವಾಗ ತುಂಬ ಆಶ್ಚರ್ಯ ಪಡ್ತಾನೆ. ಯಾಕಂದರೆ ಅವನ ಜೇಬಿನಲ್ಲಿ ಇರುವಂತಹ ದುಡ್ಡು ಅವನ ಹತ್ರ ಇರಲ್ಲ. ಓ, ವೇರ್ ಈಸ್ ದ ಮನಿ ದಾದಾಜಿ ಗೇವ್ ಮಿ ಯಸ್ಟರ್ಡೇ. ಆಮೇಲೆ ಯೋಚನೆ ಮಾಡ್ತಾನೆ, ನನ್ನ ಹತ್ರ ಇದ್ದಿದ್ದು ಮನಿ ಎಲ್ಲೋಯ್ತು? ದಾದಾಜಿ ಅಂದರೆ ಅವ್ರದ್ದು ಗ್ರ್ಯಾಂಡ್ ಪಾ ಅಂದರೆ ತಾತ. ಅವ್ರ ತಾತ ಕೊಟ್ಟಿದ್ದು, ನೆನ್ನೆ ನನಗೆ ನಮ್ಮ ತಾತ 10 ರೂಪಾಯಿ ಕೊಟ್ಟಿದ್ರು, ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ, ಅದು ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾನೆ ಚಿನ್ನ. ಹೀ ಸರ್ಚ್ ಆಲ್ ಹಿಸ್ ಪಾಕೆಟ್ ಬಟ್ ಕುಡ್ ನಾಟ್ ಫೈಂಡ್ ದ ಮನಿ. ಮತ್ತು ಎಲ್ಲ ಜೇಬಿನ ಒಳಗಡೆ ಕೈ ಹಾಕಿ ನೋಡ್ತಾನೆ, ಅವನಿಗೆ ಮನಿ ಸಿಗಲ್ಲ. ಫೀಲಿಂಗ್ ಸ್ಯಾಡ್, ಹೀ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗ್ಯಾನ್ ವಾಕಿಂಗ್ ಹೋಮ್. ಅವಾಗ ತುಂಬ ಅವನಿಗೆ ಏನಾಗುತ್ತೆ, ಸ್ಯಾಡ್ ಆಗುತ್ತೆ. ತುಂಬ ಸ್ಯಾಡ್ ಆಗಿ ಅವನೇನು ಮಾಡ್ತಾನೆ, ಆ ಬೆಲ್ಲ ಇಟ್ಕೊಂಡಿರ್ತಾನಲ್ಲ ಅದನ್ನು ವಾಪಸ್ಸು ಅವ್ರಿಗೇ ಕೊಟ್ಬಿಡ್ತಾನೆ, ರಿಟರ್ನ್ ಮಾಡಿಬಿಡ್ತಾನೆ.
ಮತ್ತು ತುಂಬ ಏನು ಆಗ್ತಾನೆ, ಸ್ಯಾಡ್ ಮುಖ ಹಾಕ್ಕೊಂಡು ಅವನ ಮನೆಗೆ ಬರ್ತಾನೆ. ಚಿನ್ನ ರೀಚ್ಡ್ ಹೋಮ್, ಆವಾಗ ಮನೆಯಲ್ಲಿ ಬಂದು ಕೂತಿರ್ತಾನೆ, ಸಪ್ಪೆ ಮುಖ ಹಾಕ್ಕೊಂಡು ಕೂತಿರ್ತಾನೆ. ಹೀ ರಿಮೂವ್ ಹಿಸ್ ಶೂಸ್ ಆ್ಯಂಡ್ ಪ್ಲೇಸ್ ದೆಮ್ ಇನ್ ದ ಕಾರ್ನರ್. ಬಂದ ತಕ್ಷಣ ಅವನು ಶೂ ರಿಮೂವ್ ಮಾಡ್ತಾನೆ, ರಿಮೂವ್ ಮಾಡಿ ಒಂದು ಕಾರ್ನರಿಗೆ ಒಂದು ಸೈಡಲ್ಲಿ ಇಟ್ಬಿಡ್ತಾನೆ. ಹೀ ವೆಂಟ್ ಇನ್ ಸೈಡ್ ಆ್ಯಂಡ್ ಡ್ರಾಪ್ ಹಿಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಆಮೇಲೆ ಒಳಗಡೆ ಹೋಗಿ ಆ ಬ್ಯಾಗ್ ಹಾಕ್ಕೊಂಡಿರ್ತಾನಲ್ಲ, ಸ್ಕೂಲ್ ಬ್ಯಾಗ್, ಅದು ಹೋಗಿ ಸ್ಟಡಿ ಟೇಬಲ್ ಮೇಲೆ ಇಡ್ತಾನೆ. ಹೀ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಹಿಸ್ ಹೆಡ್ ಆನ್ ದ ಟೇಬಲ್. ಆಮೇಲೆ ಏನು ಮಾಡ್ತಾನೆ, ಅವನು ಟೇಬಲ್ ಮೇಲೆ ಕೂತ್ಕೊಂಡು ಅವನ ಹೆಡ್ ಏನಿರುತ್ತೆ, ಈ ತಲೆನ ಟೇಬಲ್ ಮೇಲೆ ಹಾಕ್ಕೊಂಡು ರೆಸ್ಟ್ ಮಾಡ್ತಾನೆ, ಹಂಗೆ ಮಲಗಿರ್ತಾನೆ. His mother Kamala, who had been watching all this, came to ಚಿನ್ನ. ಆಮೇಲೆ ಅವ್ರ ಮದರ್ ಅಂದರೆ ಅವ್ರ ಅಮ್ಮ ಕಮಲ ಅನ್ನೋರು ಹೊರಗಡೆಯಿಂದನೇ ಅವ್ನು ಬರ್ತಾ ಇರೋದು, ಅವ್ನು ಬ್ಯಾಗ್ ತೆಗಿತಾ ಇರೋದೆಲ್ಲ ವಾಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಶಿ ಆಸ್ಕ್ ಜೆಂಟ್ಲಿ, ವಾಟ್ ಹ್ಯಾಪನ್ ಚಿನ್ನ? ಆವಾಗ ತುಂಬ ಸ್ಮೂತಾಗಿ, ತುಂಬ ಪ್ರೀತಿಯಿಂದ ಮುದ್ದಾಗಿ ಕೇಳುತ್ತೆ ಅಮ್ಮ, ಏನಾಯಿತು ಚಿನ್ನ ಅಂತ ಕೇಳುತ್ತೆ. ಕಮಲ ಲೇಡ್ ಹರ್ ಹ್ಯಾಂಡ್ ಸಾಫ್ಟ್ಲಿ ಆನ್ ಹಿಸ್ ಶೋಲ್ಡರ್. ಅಟ್ ಒನ್ಸ್ ಚಿನ್ನ ಹಗ್ಡ್ ಹರ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್. ಆವಾಗ ಅವನದು ಶೋಲ್ಡರ್ ಮೇಲೆ ತಾಯಿ ಕೈನ ಇಡ್ತಾಳೆ, ಚಿನ್ನದ ಮೇಲೆ. ಚಿನ್ನ ಏನು ಮಾಡ್ತಾನೆ, ಅವನ ತಾಯಿನ ಅಪ್ಕೊಂಡು ಅಳೋದು ಸ್ಟಾರ್ಟ್ ಮಾಡಿಬಿಡ್ತಾನೆ. ದಿಸ್ ಕಮಲ ವೈಪ್ ಹಿಸ್ ಟಿಯರ್ಸ್. ಆಫ್ಟರ್ ವೈಲ್ ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ಆವಾಗ ಚಿನ್ನ ಏನು ಮಾಡ್ತಾಳೆ, ಅವರಮ್ಮ ಅವನ ಕಣ್ಣನ್ನು ಒರೆಸಿ, ಕಮಲ ವೈಫ್ ಹಿಸ್ ಟಿಯರ್ ಅಂದರೆ ಆ ಕಣ್ಣಿನ ಒರೆಸಿ ಏನು ಮಾಡ್ತಾಳೆ, ಚಿನ್ನ ಹೇಳ್ತಾನೆ, ನನ್ನ ದುಡ್ಡು ಕಳೆದೋಯ್ತು ಅಂತ ಹೇಳ್ತಾನೆ. ಕಮಲ ಕನ್ಸೋಲ್ಡ್ ಹಿಮ್ ಸೇಯಿಂಗ್, ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ. ಆಮೇಲೆ ಕಮಲ ಅವ್ರ ತಾಯಿ ಹೇಳ್ತಾಳೆ, ಇಟ್ಸ್ ಓಕೆ, ನೀನು ಅಳ್ಬೇಡ, ಕಳೆದೋದ್ರೆ ಏನೂ ಆಗಲ್ಲ ಬಿಡು ಅಂತ ಕನ್ಸೋಲ್ ಮಾಡ್ತಾಳೆ, ಸಮಾಧಾನ ಮಾಡ್ತಾಳೆ. ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್. ನಾನು ನಿನಗೆ ದುಡ್ಡು ಕೊಡ್ತೀನಿ ಬಿಡು, ಅಳ್ಬೇಡ ಅಂತ ಅಮ್ಮ ಹೇಳುತ್ತೆ. ಬಟ್ ಮೇಕ್ ಶೋರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಬಟ್ ನೆಕ್ಸ್ಟ್ ಟೈಮ್ ನೀನು ಈ ಥರ ಕಳ್ದಾಕೊಂಡ್ಬೇಡ, ನೀನು ಹುಷಾರಾಗಿ ಇಟ್ಕೋ ಅಂತ ಅಮ್ಮ ಹೇಳ್ತಾಳೆ. ಚಿನ್ನ ಸ್ಮೈಲ್ಡ್ ಆ್ಯಂಡ್ ಸೆಡ್ ಶೋರ್ ಅಮ್ಮ. ಆಮೇಲೆ ಚಿನ್ನ ನಗ್ನಗ್ತಾ ಆಯಿತು ಅಮ್ಮ ಅಂತ ಹೇಳ್ತಾನೆ. ದಟ್ಸ್ ಮೈ ಬೈ, ಚಿಯರ್ ಅಪ್, ನೌ ಲೆಟ್ಸ್ ಗೋ ಟು ದ ಮಾರ್ಕೆಟ್, ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಕಮಲಾ ಸೆಡ್ ವಾರ್ಮ್ಲಿ. ಆಮೇಲೆ ಅಮ್ಮ ಏನು ಹೇಳುತ್ತೆ, ಆಯಿತು ಇವಾಗ ಬಾ, ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಥರನ ಮಾರ್ಕೆಟ್ಗೆ ಹೋಗಿ ಅಂತ ಹೇಳುತ್ತೆ ಅಮ್ಮ ಚಿನ್ನಗೆ. Kamala and Chinna went to the market. They bought apple, mango, tomatoes and brinjal. Chinna also wanted pineapple, so they stopped at the pineapple stall. ಅಲ್ಲಿ ಕಮಲ ಮತ್ತು ಚಿನ್ನ ಏನು ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಕಮಲ ಏನನ್ನ ತಗೊಳುತ್ತೆ ಅಂದರೆ ಆ್ಯಪಲ್ಸ್ ತಗೊಳುತ್ತೆ, ಮ್ಯಾಂಗೋಸ್ ಮಾವಿನಕಾಯಿ ತಗೊಳುತ್ತೆ, ಟೊಮ್ಯಾಟೊ ತಗೊಳುತ್ತೆ, ಆಮೇಲೆ ಬ್ರಿಂಜಾಲ್ಸ್ ಬದನೆಕಾಯಿನ ತಗೊಳುತ್ತೆ. ಆವಾಗ ಚಿನ್ನಗೆ ಪೈನಾಪಲ್ ಅಂದರೆ ಅನಾನಸ್ ಅವನಿಗೆ ತುಂಬ ಇಷ್ಟ ಇರುತ್ತೆ, ಅದಕ್ಕೆ ಅಲ್ಲೇ ಸ್ಟಾಪ್ ಆಗಿಬಿಡ್ತಾನೆ. ಅನಾನಸ್ ಪೈನಾಪಲ್ ಸ್ಟಾಲ್ ಹತ್ರ ಸ್ಟಾಪ್ ಆಗ್ತಾನೆ ಚಿನ್ನ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೈನಾಪಲ್, ಕಮಲ ಆಸ್ಕ್. ಆವಾಗ ಕಮಲ ಅನ್ನೋರು ಆ ಶಾಪ್ಕೀಪರ್ನ ಅಂಗಡಿಯವ್ರಿಗೆ ಕೇಳುತ್ತೆ, ಪೈನಾಪಲ್ ಎಷ್ಟು ಅಂತ. 45 rupees ಈಚ್, ರಿಪ್ಲೈಡ್ ದ ಫ್ರೂಟ್ ಸೆಲ್ಲರ್. ಆಮೇಲೆ ಅವನು ಹೇಳ್ತಾನೆ, ಫ್ರೂಟ್ ಸೆಲ್ಲರ್ 45 ರೂಪಾಯಿ ಒಂದು ಅಂತ ಹೇಳ್ತಾನೆ ಕಮಲನ್ಗೆ. ಆಮೇಲೆ ಕಮಲ ಬ್ರಾಟ್ 2 ಪೈನಾಪಲ್ ಆ್ಯಂಡ್ ಗೇವ್ ಹಿಮ್ 100 rupees ನೋಟ್. ಆಮೇಲೆ ಕಮಲ ಏನು ಮಾಡುತ್ತೆ, ಈ 2 ಪೈನಾಪಲ್ನ ತಗೊಳುತ್ತೆ, ಆಮೇಲೆ 100 rupeesನ ಕೊಡುತ್ತೆ. 45 ಅಂದರೆ 90 rupees ಆಯಿತು. ಸೊ 45 80 ಆಯಿತು. ಸೊ ಅವ್ರು ಏನು ಮಾಡ್ತಾರೆ, 100 ರೂಪಾಯಿದು ನೋಟನ್ನ ಕಮಲ ಆ ಶಾಪ್ಕೀಪರ್ಗೆ ಕೊಡುತ್ತೆ. ಶಿ ಆಸ್ಕ್ ಚಿನ್ನ ಟು ಟೇಕ್ ದ ಚೇಂಜ್, ದೆನ್ ಶಿ ವೆಂಟ್ ಟು ಅದರ್ ಶಾಪ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಆವಾಗ ಚಿನ್ನಗೆ ಏನು ಹೇಳುತ್ತೆ ಅವರಮ್ಮ, ನಾನು ಅನಾನಸ್ನ, ನಾನು ಪೈನಾಪಲ್ನ ತೊಗೊಂಡ್ಬಿಟ್ಟಿದ್ದೀನಿ, ನೀನು ಚೇಂಜ್ ಇಸ್ಕೊಂಡು ಬಾ ಚಿನ್ನ ಅಂತ ಹೇಳಿಬಿಟ್ಟು ಬೇರೆ ಅಂಗಡಿಗೆ ಹೋಗುತ್ತೆ ಕಮಲ.
ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 2 10 rupees notes, hiding a mischievous smile. ಚಿನ್ನ ರ್ಯಾನ್ ಟು ಹಿಸ್ ಮದರ್. ಆಮೇಲೆ ಫ್ರೂಟ್ ಸೆಲ್ಲರ್ ಏನು ಮಾಡ್ತಾನೆ, ಅಂಗಡಿನವನು ಮರೆತು ಬಿಟ್ಟು 2 10 rupees ನೋಟನ್ನ ಆ ಚಿನ್ನನ ಕೈಗೆ ಕೊಟ್ಬಿಡುತ್ತೆ. ಆವಾಗ ಚಿನ್ನ ಏನು ಮಾಡ್ತಾನೆ, ತುಂಬ ನಕ್ಕೊಂಡು ನಗ್ನಗ್ತಾ ಅವ್ರ ಅಮ್ಮನ ಹತ್ರ ಓಡ್ಬಿಡ್ತಾನೆ. ಅಮ್ಮ, ಡೂ ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮಿ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಕೆನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್ ವಿಸ್ಪರ್ಡ್ ದ ಚಿನ್ನ. ಆವಾಗ ಚಿನ್ನ ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಬೈ ಮಿಸ್ಸಾಗಿ ಅಂಗಡಿನವನು ನನಗೆ 10 rupees ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ ಅಮ್ಮ. ನಾನು ಆ 10 rupeesಲ್ಲಿ ಬೆಲ್ ತೊಗೊಳ್ತೀನಿ, ಇನ್ನು ಮಿಕ್ಕಿದ 10 rupeesಲ್ಲಿ ಚಾಕ್ಲೇಟ್ಸ್ ತಗೊಳ್ಳ ಅಮ್ಮ ಅಂತ ಕೇಳ್ತಾನೆ. ಆಮೇಲೆ ಏನಾಯಿತು ನೋಡಿ. ಚಿನ್ನ, ದಟ್ಸ್ ವೆರಿ ಬ್ಯಾಡ್, ಇಟ್ಸ್ ಸ್ಟೀಲಿಂಗ್. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್? ಆಸ್ ಕಮಲ. ಆಮೇಲೆ ಕಮಲ ಹೇಳುತ್ತೆ, ಇಟ್ಸ್ ವೆರಿ ಬ್ಯಾಡ್, ಇದು ತುಂಬ ತಪ್ಪುದು. ಇಟ್ ಈಸ್ ಸ್ಟೀಲಿಂಗ್ ಅಂದರೆ ಇದು ಕದಿಯೋ ಥರ ಆಗುತ್ತೆ. ಹೌ ಡಿಡ್ ಯು ಫೀಲ್, ನಿನ್ಗೆ ಹೆಂಗೆ ಫೀಲ್ ಆಯಿತು? ನಿನ್ನ ದುಡ್ಡು ಕಳೆದೋದಾಗ ನಿನ್ಗೆ ಎಷ್ಟು ಫೀಲ್ ಆಯ್ತಲ್ವಾ? ಆ ಥರನೇ ಆ ಶಾಪ್ಕೀಪರ್ಗೂ ಫೀಲ್ ಆಗುತ್ತೆ. ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಆಂಗ್ರಿ. ಆವಾಗ ನನಗೆ ತುಂಬ ಸಿಟ್ಟು ಬಂತು ಅಂತ ಹೇಳುತ್ತೆ ಚಿನ್ನ. ಅದೇ ಥರ ಫ್ರೂಟ್ಸ್ ಎಲ್ಲರಿಗೂ ಸೇಮ್ ಆಗುತ್ತೆ. ವೆನ್ ಈ ಕಮ್ಸ್ ಟು ನೋ ದ ಮಿಸ್ಟೇಕ್ ಹಿ ಬಿ ಎ ಗುಡ್ ಬಾಯ್ ಸೆಟ್ ಕಮಲ ಜೆಂಟ್ಲಿ. ಅವಾಗ ಆ ಫ್ರೂಟ್ಸ್ ಎಲ್ಲರೂ ಜ್ಞಾಪನ ಮಾಡಿದಾಗ 10 rupees ನಾನು ಮಿಸ್ಸಾಗಿ ಕೊಟ್ಬಿಟ್ಟಿದ್ದೀನಿ ಅಂತ ಅವನಿಗೂ ತುಂಬ ಫೀಲ್ ಆಗುತ್ತೆ. ಈ ಥರ ಮಾಡಬೇಡ ಅಂತ ಹೇಳುತ್ತೆ. Chinna looked at his mother thoughtfully. He ran back to fruit seller to return the extra money. The fruit seller was very happy. You are a honest boy. He praised him. ಆವಾಗ ಓಡೋಗಿ ಚಿನ್ನ ಏನು ಮಾಡ್ತಾನೆ, ಆ ಅಂಗಡಿನವನಿಗೆ 10 rupees ಎಕ್ಸ್ಟ್ರಾ ಕೊಟ್ಟಿದ್ದವನಿಗೆ ರಿಟರ್ನ್ ಮಾಡ್ತಾನೆ. ಆಮೇಲೆ ಅಂಗಡಿನವನು ಫ್ರೂಟ್ ಸೆಲ್ಲರ್ ಅವನಿಗೆ ಬೆನ್ನನ್ನು ತಟ್ಟಿ ನೀನು ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಾನೆ. Chinna ran back to his mother. Kamala felt pleased with Chinna honesty, took him to Chacha's shop to buy the tinkling bell. ಆಮೇಲೆ ಕಮಲ ತುಂಬ ಹೆಮ್ಮೆ ಪಡ್ತಾಳೆ, ಎಷ್ಟು ಒಳ್ಳೆಯವನು ನನ್ನ ಮಗ, ಅವನು ಎಷ್ಟು ಹಾನೆಸ್ಟ್ ಆಗಿದ್ದಾನೆ ಅಂತ. ಆಮೇಲೆ ಏನು ಮಾಡ್ತಾಳೆ ಕಮಲ, ಚಾಚಾ ಶಾಪ್, ಅವನು ಎಲ್ಲಿ ಟಿಂಕ್ಲಿಂಗ್ ಬೆಲ್ಲನ್ನು ನೋಡಿರ್ತಾನೋ ಆ ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ ಕಮಲ. ಚಾಚಾ ವಾಸ್ ಅಬೌಟ್ ಟು ಕ್ಲೋಸ್ ಹಿಸ್ ಶಾಪ್. ವೇಟ್, ಕಾಲ್ ದ ಚಿನ್ನ. ಆವಾಗ ಚಾಚಾ ಇನ್ನೇನು ಅಂಗಡಿ ಮುಚ್ತಾ ಇರ್ತಾರೆ. ಆವಾಗ ಚಿನ್ನ ಅವ್ರಿಗೆ ಕರೀತಾನೆ, ತಡೀರಿ, ವೇಟ್ ಅಂತ ಕರೀತಾನೆ. ಡೂ ಯು ಸ್ಟಿಲ್ ಹ್ಯಾವ್ ಬೆಲ್ಸ್? ಎಸ್ ಐ ಡು ಸೆಡ್ ದ ಚಾಚಾ. ನಿಮ್ಮ ಹತ್ರ ಇನ್ನೂ ಬೆಲ್ ಇದೆಯಾ ಅಂತ ಕೇಳ್ತಾನೆ ಚಿನ್ನ. ಆವಾಗ ಚಾಚಾ ಹೇಳ್ತಾರೆ, ಹೌದು ಇದೆ. ಚಿನ್ನ ಪೇಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ಆವಾಗ ಚಿನ್ನ 10 rupees ಚಾಚಾಗೆ ಕೊಡ್ತಾನೆ. ಆಮೇಲೆ ಇಬ್ಬರು ಮನೆಗೆ ಹೋಗ್ತಾರೆ. ದ ಬೆಲ್ ವಾಸ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪ್ಯಾಕೆಟ್. ಹಿಯರಿಂಗ್ ದ ಸೌಂಡ್ ಆಫ್ ಬೆಲ್, ಚಿನ್ನಾಸ್ ಪೆಟ್ ಕಿಟ್ ತಾರಾ ಕೇಮ್ ರನ್ನಿಂಗ್ ಔಟ್. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ ಅರೌಂಡ್ ತಾರಾಸ್ ನೆಕ್. ಆಮೇಲೆ ಮನೆಗೆ ಹೋದ ತಕ್ಷಣ ಅಲ್ಲಿ ಟಿಂಕ್ಲಿಂಗ್ ಬೆಲ್ದು ಸೌಂಡ್ ಕೇಳಿ ಒಂದು ಕುರಿಮರಿ ಇರುತ್ತಲ್ಲ ಅದು ಓಡ್ ಬರುತ್ತೆ. ಆಮೇಲೆ ಓಡ್ ಬಂದಾಗ ಚಿನ್ನ ಏನು ಮಾಡ್ತಾನೆ, ಆ ಕುರಿಮರಿ ಕತ್ತಿಗೆ ಆ ಬೆಲ್ಲನ್ನ ಕಟ್ತಾನೆ. ದಿಸ್ ಈಸ್ ಅಬೌಟ್ ದ ಫುಲ್ ಲೆಸನ್. ನನ್ನ ವಿಡಿಯೋನ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.